ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಚೈತ್ರ. ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ನನ್ನ ಹುಟ್ಟೂರು ಬಂದು ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಏನಕ್ಕೆ ಅಂತ ಅಂದರೆ ಇವತ್ತು ನಮ್ಮ ಮನೆಗೆ ಗಣಪತಿನ ಕರ್ಕೊಂಬರ್ತಾ ಇದ್ದೀವಿ. ಸೊ ಗಣಪತಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರತಿದಿನದ ಹಾಗೆ ಇವತ್ತು ಕೂಡ ನಾನು 6 ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಬೆಳಿಗ್ಗೆನೇ ಆ ಸೂರ್ಯೋದಯ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇವತ್ತು ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತಿತ್ತು. ಯಾಕಂತ ಅಂದರೆ ಗಣಪತಿ ಫೆಸ್ಟಿವಲ್ ಇತ್ತಲ್ಲ, ಅದಕ್ಕೆ ಅನಿಸುತ್ತೆ. ಸೊ ಸೂರ್ಯೋದಯ ಎಲ್ಲ ನೋಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಫಸ್ಟು ನೈವೇದ್ಯ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೋದೆ. ಸೊ ಓದಿದ ತಕ್ಷಣ ಏನಾಯಿತು ಅಂತ ಅಂದರೆ ನಾನು ಆಲ್ರೆಡಿ ಗ್ಯಾಸ್ ಎಲ್ಲ ನೈಟೇ ಕ್ಲೀನ್ ಮಾಡಿದ್ದೆ. ಸೊ ಕ್ಲೀನ್ ಮಾಡಿದ್ರಿಂದ ಸ್ವಲ್ಪ ನೀರು ಉಳಿದಿದ್ರಿಂದ ಗ್ಯಾಸ್ ಎಲ್ಲ ಹತ್ತುತ್ತಾ ಇರಲಿಲ್ಲ. ಸೊ ಫೈನ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮತ್ತೆ ಇನ್ನೊಂದ್ಸಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ನೋಡ್ತಾ ಇರ್ಬೋದು. ಎಲ್ಲನೂ ಮತ್ತೆ ಇನ್ನೊಂದ್ಸಲ ತೆಗೆದ್ಬಿಟ್ಟು ನೀಟಾಗಿ ಓಡಿಸ್ಬಿಟ್ಟು ಹಾಕಿದೆ. ಸೊ ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಆನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶ್ವಲ್ ನೀವೆಲ್ಲ ಮಾಡೋ ಥರನೇ ನಾನು ಕೂಡ ನೈವೇದ್ಯ ಮಾಡೋದಕ್ಕೂ ಮುಂಚೆ ಗ್ಯಾಸ್ ಸ್ಟವ್ಗೆ ಕುಂಕುಮ ಅರ್ಶಿನ ಎಲ್ಲ ಇಟ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡಿ ನಾನು ನೈವೇದ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏನಕ್ಕೆ ಫಸ್ಟೇ ನೈವೇದ್ಯ ಮಾಡ್ತಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿರೋದೆ ಅಲ್ವಾ, ನಮ್ಮ ಗಣಪತಿ ಅಂದ್ರೇ ತಿಂಡಿ ಪ್ರಿಯರು. ಸೊ ಅವ್ರಿಗೋಸ್ಕರ ಫಸ್ಟ್ ನೈವೇದ್ಯ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಕೊಂಡು ಫಸ್ಟೇ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದೇ ಅನಿಸುತ್ತೆ ನಾನು ಮಾಡಿದ ಮೊದಲನೇ ತಪ್ಪು. ಏನಕ್ಕೆ ಅಂತ ಅಂದರೆ ಬೆಳಿಗ್ಗೆ ನೈವೇದ್ಯ ಎಲ್ಲ ಮಾಡಿಬಿಟ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಅದು ಒಬ್ಬಳೇ ಬೇರೆ ಮಾಡಬೇಕಲ್ವಾ, ಸೊ ಕಷ್ಟ ಆಗುತ್ತೆ. ಸೊ ಬೇಗ ಮಾಡೋಣ ಅಂತ ಮಾಡಿಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅರೇಂಜ್ಮೆಂಟ್ ಎಲ್ಲ ಅಲಂಕಾರ ಎಲ್ಲ ಮಾಡೋಷ್ಟರಲ್ಲಿ ನಾನಂತೂ ಫುಲ್ ಸುಸ್ತಾಗ್ಬಿಟ್ಟೆ. ಇಂಡಿಯಾದಲ್ಲಿದ್ದಾಗ ನಾನು ಗಣಪತಿ ಹಬ್ಬ ಎಲ್ಲ ಮಾಡ್ತಾ ಇರಲಿಲ್ಲ. ನಾನು ಮಾಡ್ತಿದ್ದು 2 ಹಬ್ಬ, ಒಂದು ಭೀಮನ ಅಮಾವಾಸ್ಯೆ, ಇನ್ನೊಂದು ಬಂದು ವರಮಹಾಲಕ್ಷ್ಮಿ ವ್ರತ. ಇವೆರಡೇ ಹಬ್ಬನ ನಾನು ಜಾಸ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾಯಿದ್ದೆ, ತುಂಬ ಇಷ್ಟಪಟ್ಟು. ಸೊ ಅಮೆರಿಕಾಗೆ ಬಂದ ಮೇಲೆ ನಾನು ಗಣಪತಿ ಹಬ್ಬನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಅಂತ ಅಂದರೆ ಚೇತನ್ಗೆ ತುಂಬ ಇಷ್ಟ ಗಣಪತಿ. ಸೊ ಅದಕ್ಕೋಸ್ಕರ ಅವ್ರು ಮಾಡು ಅಂತ ಹೇಳಿದ್ದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಪ್ರಾಬ್ಲಮ್ ಏನಾಯಿತು ಅಂದರೆ ನನಗೆ ಪ್ಲ್ಯಾನೇ ಇರಲಿಲ್ಲ ಈ ವರ್ಷ ಗಣಪತಿ ಹಬ್ಬ ಮಾಡೋದು. ಸೊ ಇದೆಲ್ಲ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಇದ್ರ ಹಿಂದಿನ ದಿನ ಹೋಗಿ ನಾನು ಶಾಪಿಂಗ್ ಮಾಡಿ ಏನೇನು ಬೇಕು ನೈವೇದ್ಯ ಮಾಡೋದಕ್ಕೆ ಎಲ್ಲದಕ್ಕೂ ಏನೇನು ಬೇಕು ಅದನ್ನೆಲ್ಲ ಅವತ್ತೇ ಆ ದಿನವೇ ತೊಗೊಂಬಂದಿದ್ದು. ಹಿಂದಿನ ದಿನವೇ ಹೋಗಿ ಗಣಪತಿ ಕೂಡ ತಂದಿದ್ದು. ಸೊ ಅದಕ್ಕೆ ಪ್ಲ್ಯಾನ್ ಇಲ್ಲದಲೇ ಮಾಡಿದ್ರಿಂದ ಸ್ವಲ್ಪ ಗಡಿಬಿಡಿ ಆಯಿತು ಅಂತಲೇ ಹೇಳ್ಬೋದು. ನಾನಂತೂ ಎಷ್ಟು ಟಯರ್ಡ್ ಆಗಿದೆ ಅಂದರೆ ನಾನು ಹಿಂದಿನ ದಿನ ಬೇರೆ ನಾನು ಡ್ಯಾನ್ಸ್ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿದ್ದೆ. ಸೊ ಡ್ಯಾನ್ಸ್ ಮಾಡಿ ಫುಲ್ ಕಾಲು ನೋವ್ತಾಯಿತ್ತು. ಸೊ ಬೆಳಿಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದೆ, ಇಷ್ಟೂ ಮಾಡಾಗಿದೆ. ಇವಾಗ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹಬ್ಬ ಒಬ್ಬಳೇ ಮಾಡ್ತಾಯಿದ್ದೀನಿ. ಹಬ್ಬ ಅಂತ ಅನ್ಸೋದೆ ಮನೆಯಲ್ಲಿ ಜನ ಎಲ್ಲ ತುಂಬ್ಕೊಂಡಾಗ. ಸೊ ನಮಗೆ ಹೆಲ್ಪ್ ಮಾಡೋಕ್ಕೆಲ್ಲ ಇದ್ದಾಗ ಹಬ್ಬ ಅಂತ ಅನಿಸುತ್ತೆ. ಸೊ ಒಬ್ಬರೇ ಮಾಡಬೇಕಂದ್ರೆ ಬೇಜಾರಾಗುತ್ತೆ. ಪರವಾಗಿಲ್ಲ, ಒಬ್ಬರೇ ಎಲ್ಲ ಆಗ್ತೀನಿ. ಸೊ ಗಣಪತಿನೂ ನನ್ನ ಜೊತೆ ಇರ್ತಾರಲ್ಲ ಅಂದ್ಬಿಟ್ಟು ಸೊ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚೇತನ್ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡ್ರು. ಸೊ ಅವ್ರಿಗೆ ಆಫೀಸ್ ಇತ್ತು. ಸೊ ಅವರು ವರ್ಕ್ ಫ್ರಮ್ ಹೋಮ್ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರ ಮನೆಯಿಂದ ಕೆಲಸ ಮಾಡೋಕ್ಕೂ ಆಗಲಿಲ್ಲ, ಮತ್ತು ಯಾವುದೇ ರೀತಿ ಹೆಲ್ಪ್ ಮಾಡ್ಕೊಡೋಕ್ಕೂ ಆಗಲಿಲ್ಲ. ಸೊ ಹೆಂಗಾಗುತ್ತೆ ಗೊತ್ತಾ, ನಮ್ಮ ಇಂಡಿಯಾದಲ್ಲಾದರೆ ನಮ್ಮ ಹಬ್ಬಗಳಿಗೆ ಸ್ವಲ್ಪ ರಜೆಗಳು ಕೊಡ್ತಾರೆ, ಇಲ್ಲ ನಾವೇ ರಜೆ ಹಾಕೋಬೋದು, ಆಪ್ಷನಲ್ ರಜೆ ಕೂಡ ತೊಗೋಬೋದು. ಬಟ್ ಇಲ್ಲಿ ಹಿಂಗಿರುತ್ತೆ ಅಂದರೆ ನಮ್ಮ ಹಬ್ಬ ಅವ್ರ ಹಬ್ಬ ಡಿಫ್ರೆಂಟ್ ಅಲ್ವಾ. ಸೊ ನಮಗೆ ಯಾವುದೇ ರೀತಿ ರಜೆ ಸಿಗಲ್ಲ. ಅದಕ್ಕೋಸ್ಕರನೇ ಎಷ್ಟೊಂದು ಜನ US ಅಲ್ಲಿರೋರು ಹಬ್ಬಗಳನ್ನ ಮಾಡೋದಕ್ಕೆ ಹಿಂದೆ ಸರಿಯೋದು ಇದೇ ಒಂದು ಕಾರಣಕ್ಕೆ. ಯೂಶ್ವಲಿ ನಾನೇನು ಮಾಡ್ತಾಯಿದ್ದೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಮುಗಿಸ್ಬಿಡ್ತಾ ಇದ್ದೆ. ಸೊ ಈ ಸಲ ನೈವೇದ್ಯ ಎಲ್ಲ ಫಸ್ಟೇ ಸ್ಟಾರ್ಟ್ ಮಾಡಿದ್ರಿಂದ ಲೇಟ್ ಆಯಿತು. ಸೊ ಇನ್ನೊಂದು ಮುಹೂರ್ತ ಆಯಿತು, 11:07ಕ್ಕೋ 11:05ಕ್ಕೋ ಅನಿಸುತ್ತೆ, ನೆನಪಿಲ್ಲ. ಸೊ ಆ ಟೈಮಲ್ಲಿ ಮುಹೂರ್ತ ಆಯಿತು. ಸೊ ಅದಕ್ಕೋಸ್ಕರ 11:05 ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಾನು ಏನು ತಪ್ಪು ಮಾಡಿದೆ ಅಂದರೆ ನಾನು ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಕುಂಕುಮ ಇಡೋದೆಲ್ಲ ಮರ್ತೇ ಬಿಟ್ಟಿದ್ದೀನಿ. ನೈಟು ಅರ್ಧಕ್ಕರ್ಧ ಕೆಲಸ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಸೊ ಸರಿ ಅಂತ ಅಂದ್ಬಿಟ್ಟು ಎಲ್ಲನೂ ಫಸ್ಟಿಂದ ಮಾಡಿದ್ದಾಯಿತು. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಅನಿಸಿದ್ದು ಏನಂತ ಅಂದರೆ ಗೌರಿ ಪೂಜೆ ನಾವೇನು ಮಾಡ್ತೀವಿ ಅದು ಕರ್ನಾಟಕನೋ ಅಥವಾ ಸೌತ್ ಇಂಡಿಯಾ ಅಂತ ಹೇಳ್ಬೋದು. ಸೌತ್ ಇಂಡಿಯನ್ಸ್ ಮಾತ್ರ ಗೌರಿ ಪೂಜೆ ಮಾಡ್ತಾರೆ. ಸೊ ಇನ್ನು ಮಿಕ್ಕಿದವರೆಲ್ಲ ಅಂದರೆ ನಾರ್ತ್ ಇಂಡಿಯನ್ಸ್ ಏನಿದ್ದಾರೆ ಅವರು ಗಣಪತಿ ಪೂಜೆ ಮಾತ್ರ ಮಾಡ್ತಾರೆ. ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಸೊ ಈ ಥರನೂ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹೇಳಬೇಕು ಅಂದರೆ ಗಣಪತಿ ವಿಗ್ರಹಕ್ಕಿಂತ ಗೌರಿ ವಿಗ್ರಹಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಗಣಪತಿ ವಿಗ್ರಹಕ್ಕಿಂತ ಡಬಲ್ ಪ್ರೈಸ್ ಇರುತ್ತೆ ಗೌರಿ ವಿಗ್ರಹ. ಯಾಕಂದರೆ ಗೌರಿ ವಿಗ್ರಹ ತುಂಬ ಕಮ್ಮಿ ಇರೋದ್ರಿಂದ ನಮಗೆ ಜಾಸ್ತಿ ಸಿಗೋದಿಲ್ಲ ಇಲ್ಲಿ. ಸೊ ಸಿಕ್ಕಿದ್ರೂ ಕೂಡ ಕಾಸ್ಟ್ಲಿ ಇರುತ್ತೆ. ಗಣಪತಿಗೆ ಎಷ್ಟು ಕೊಟ್ಟಿರ್ತೀವಿ ಅದಕ್ಕಿಂತ ಡಬಲ್ ಕೊಟ್ಟಿರ್ತೀವಿ ಗೌರಿ ವಿಗ್ರಹಕ್ಕೆ. ಸೊ ಆ ಥರ ಇರುತ್ತೆ ಇಲ್ಲಿ. ಗಣಪತಿ ಹಬ್ಬ ಒಂದು ನಾರ್ತ್ ಇಂಡಿಯನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ಸ್ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಇರೋಂಥ ನಾರ್ತ್ ಕರ್ನಾಟಕ ಜನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬನ. ಹುಬ್ಳಿ, ಧಾರವಾಡ ಇವ್ರಿಗೆಲ್ಲ ಮಹಾರಾಷ್ಟ್ರ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನನಗೆ ಯಾವತ್ತೂ ಚಾನ್ಸ್ ಸಿಕ್ಕಿಲ್ಲ, ಬಟ್ ನನ್ನ ಹಸ್ಬೆಂಡ್ ಹೇಳಿದಾಗಲೇ ಗೊತ್ತಾಗಿದ್ದು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಇದ್ದರು ಧಾರವಾಡ, ಹುಬ್ಳಿ ಈ ಸೈಡು. ಸೊ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಓಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇವರು ಅಂತ. ವಿಡಿಯೋಸ್ ಎಲ್ಲ ನೋಡಿದ್ನಿ, ಬಟ್ ಒಂದ್ಸಲ ಚಾನ್ಸ್ ಸಿಕ್ಕಿದ್ರೆ ನಾನೇನಾದ್ರು ಬಂದ ಗಣಪತಿ ಹಬ್ಬ ಏನಾದರೂ ಇಂಡಿಯಾದಲ್ಲಿ ಇದ್ದರೆ ನಾನು
ಗ್ಯಾರಂಟಿ ಹೋಗಲೇಬೇಕಂತ ಅಂದ್ಕೊಂಡಿದ್ದೀನಿ, ಹೋಗಿ ಸೆಲೆಬ್ರೇಷನ್ ಜಾಯ್ನ್ ಆಗಬೇಕಂತ. ನಾನು ಹೇಗೆ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಒಂದು ಮಣೆ ಇಟ್ಟು ಮಣೆ ಮೇಲೆ ನಾನೊಂದು ಬ್ಲೌಸ್ ಪೀಸ್ ಹಾಕಿದ್ದೀನಿ. ಏನಕ್ಕೆ ಅಂತ ಅಂದರೆ ಅದು ಹಾರ್ಡಾಗಿ ಕಾಣಬಾರ್ದು ಅಂತ ಅಂದ್ಬಿಟ್ಟು. ಸೊ ಈ ಮಣೆ ಬಂದು ನಾನು ವರಮಹಾಲಕ್ಷ್ಮಿ ಪೂಜೆಗೆ ಅಂತ ತೊಗೊಂಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ದೇವರ ಪೂಜೆಗೆಲ್ಲ ನಾನು ಇದೇ ಯೂಸ್ ಮಾಡೋದು. ಅದಾದಮೇಲೆ ಬಾಳೆ ಎಲೆ ಇಟ್ಟು, ಬಾಳೆ ಎಲೆ ಮೇಲೆ ಮ್ಯಾಂಗೋ ಲೀವ್ಸಿಂದ ಸ್ವಲ್ಪ ಡೆಕೋರೇಟ್ ಮಾಡಿ ಆಸನ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಮಾಡಿದಂತಹ ಫುಡ್ ಏನೇನಿತ್ತು ಎಲ್ಲನೂ ಇಟ್ಟಿದ್ದೀನಿ. ಸೊ ಒಂದು 5 ಥರದಂಥ ಏನಂತಾರೆ 5 ಥರದ ಫುಡ್ ಮಾಡಿದ್ದೆ. ಕರ್ಜಿಕಾಯಿ ಇರ್ಬೋದು, ಒಬ್ಬಟ್ಟು, ಇದೆಲ್ಲ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಟಯರ್ಡ್ ಆಗಿದ್ದು ನನಗೆ. ಸೊ ಅದಾದಮೇಲೆ ಒಂದು ಪ್ಲೇಟ್ ಇಟ್ಟು, ಪ್ಲೇಟ್ ಮೇಲೆ ಅಕ್ಕಿ ಹಾಕಿ 2 ಆಸನ ರೆಡಿ ಮಾಡ್ತಿದ್ದೀನಿ. ಒಂದು ಗೌರಿಗೆ, ಇನ್ನೊಂದು ಗಣಪತಿಗೆ. ಈಗಿತ್ತು ನೋಡಿ ಆಸನ. ಸೊ 5 ಥರದ ಫ್ರೂಟ್ಸು ಮತ್ತು 5 ಥರದ ನೈವೇದ್ಯ ಎಲ್ಲ ಮಾಡಿದ್ದೆ. ಸೊ ಕರ್ಜಿಕಾಯಿ, ಒಬ್ಬಟ್ಟು ಎಲ್ಲ ಮಾಡಿದ್ದೆ. ಸೊ ಸಖತ್ ಖುಷಿ ಆಗ್ತಿತ್ತು ಎಲ್ಲನೂ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಸೊ ನಾವೇನು ಅಂದ್ಕೊಂಡ್ವಿ, ನಮಗೆ ನಾನು ಆಗಲೇ ಹೇಳಿದಾಗೆ ಪ್ಲ್ಯಾನ್ ಇರಲಿಲ್ಲ ಮಾಡೋದು. ಸೊ ಅದಕ್ಕೋಸ್ಕರ ಇಂಡಿಯನ್ಸ್ ಹೂವುಗಳೇನು ಬರುತ್ತೆ ಅದೇನೂ ತರೋಕ್ಕಾಗಲಿಲ್ಲ, ತುಂಬ ದೂರ ಬೇರೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ವಿ, ಇಲ್ಲೇ ಸೇಫೇ ಇತ್ತು. ಸೊ ಸೇಫಿಯಾಗಿ ಹೋಗ್ಬಿಟ್ಟು ಮಾಮೂಲಿ ಫ್ಲವರ್ಸ್, ಈಗ ಬೊಕ್ಕೇಸ್ ಎಲ್ಲ ಇರುತ್ತಲ್ಲ, ಸೊ ಬೊಕ್ಕೆಗಳಲ್ಲೇ ಒಂದು ತೊಗೊಂಬಂದೆ. ಸೊ ಇದೇ ಫ್ಲವರ್ಸ್ನ ನಾನು ಇವಾಗ ಡೆಕೋರೇಷನ್ಗೆ ಅಂತ ಯೂಸ್ ಮಾಡ್ತೀನಿ. ಇಂಡಿಯಾದಲ್ಲಿದ್ದಾಗ ಗೊತ್ತಾಗ್ತಾ ಇರಲಿಲ್ಲ ಹಬ್ಬದ ಬೆಲೆಗಳೇನು ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಬಂದಮೇಲೆ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಏನಕ್ಕೆ ಅಂತ ಅಂದರೆ, ಗಣಪತಿ ಹಬ್ಬ ಬಂತು ಅಂತ 1 ತಿಂಗಳು ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಓಡಾಡ್ತಿರ್ತಾರೆ. ಅವ್ರ ಓಡಾಟ ನೋಡಿದ್ರೇ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಆ ಚಪ್ರಗಳೆಲ್ಲ ಹಾಕ್ತಾ ಇರೋದು, ಮತ್ತು ಸಾಂಗ್ ಹಾಕೋದು, ಆ ಗಂಧದ ಕಡ್ಡಿ ಸ್ಮೆಲ್ಲು, ಹೂವು ಸ್ಮೆಲ್ಲು, ಆವಾಗಲೇ ಗೊತ್ತಾಗ್ಬಿಡುತ್ತೆ ಗಣಪತಿ ವೈಬ್ ಅಂತ. ಎಷ್ಟು ಚೆನ್ನಾಗಿರುತ್ತೆ ಇಂಡಿಯಾದಲ್ಲಿದ್ದಾಗ ಗಣಪತಿ ವೈಬ್. ಹಾಗಂತ ಇಲ್ಲೆಲ್ಲ ಗಣಪತಿ ಕೂರಿಸಲ್ಲ ಅಂತ ಏನಿಲ್ಲ. ಸೊ ಕೂರಿಸ್ತಾರೆ, ಅಂದರೆ ಇಲ್ಲಿ ಅಂದರೆ ನಾವಿರೋ ಪ್ಲೇಸ್ಗಿಂತ ಜಾಸ್ತಿ ಟೆಕ್ಸಸಲ್ಲಿ ಕೂರಿಸ್ತಾರೆ. ಟೆಕ್ಸಸ್ ಅಂದರೆ ಡ್ಯಾಲಸ್ ಇದೆಯಲ್ಲ, ಅಲ್ಲಿ ಜಾಸ್ತಿ ತೆಲುಗು ಅವರು ಮತ್ತು ಕನ್ನಡದವರೆಲ್ಲ ಜಾಸ್ತಿ ಇದ್ದಾರೆ. ಸೊ ಅವರು ಇಂಡಿಯನ್ಸ್ ಏನಿದ್ದಾರೆ ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ. ಬಟ್ ನನಗದು ಏನೋಪ್ಪ, ಇದು ಕಾಂಟ್ರವರ್ಸಿ ಸ್ಟೇಟ್ಮೆಂಟು ಹೆಂಗೋ ಗೊತ್ತಿಲ್ಲ, ಬಟ್ ಅದೆಷ್ಟು ಕಂಫರ್ಟ್ ಅನಿಸುತ್ತೆ ನನಗೆ ಗೊತ್ತಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಡ್ಯಾಲಸಿಂದ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಅವ್ರ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದಾಗ ನಂಗೆ ಅದೇ ಅನಿಸುತ್ತೆ. ರೋಡಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ, ಮತ್ತು ಪೂಜೆ ಮಾಡಿಬಿಟ್ಟು ಲೇಕಿಗೆ ತೊಗೊಂಡೋಗ್ಬಿಡ್ತಾರೆ. ನಾವು ಬೇರೆಯವ್ರ ಮನೆಗೆ ಬಂದಿದ್ದೀವಿ, ಬೇರೆಯವ್ರ ಮನೆಯಲ್ಲಿ ಹೆಂಗಿರ್ಬೇಕು ಹಂಗಿರಬೇಕು. ಅದು ಬಿಟ್ಬಿಟ್ಟು ನಮ್ಮ ಸೆಲೆಬ್ರೇಷನ್ ಎಲ್ಲ ನಾವು ಅವ್ರ ಮುಂದೆ ಮಾಡೋದು, ರೋಡ್ ಬ್ಲಾಕ್ ಮಾಡೋದು, ಲೇಕೆಲ್ಲ ಸ್ಪಾಯ್ಲ್ ಮಾಡೋದು, ಇದೆಲ್ಲ ಮಾಡಿದ್ರೆ ಅದೆಷ್ಟು ಸರಿ ಅನ್ಸುತ್ತೆ ನನಗಂತೂ ಗೊತ್ತಿಲ್ಲ. ಸೊ ನನಗೆ ಅನಿಸಿದ್ದು ಹೇಳಿದೆ. ಸೊ ನಮ್ಮ ಪೂಜೆ ಏನಿದೆ, ನಮ್ಮ ರಿಚುವಲ್ಸ್ ಏನಿದೆ, ಅದು ನಮ್ಮ ಮನೆಯಲ್ಲಿ ಮಾತ್ರ ಇದ್ದರೆ ಚೆನ್ನಾಗಿರುತ್ತೆ, ನಮಗೆ ಮಾತ್ರ ಸೀಮಿತ ಆಗಿರೋ ಚೆನ್ನಾಗಿರುತ್ತೆ. ಅದರಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಬಿಕಾಸ್ ನಾನು ಎಷ್ಟೊಂದು ವೀಡಿಯೋಸ್ನ ನೋಡಿದ್ದೀನಿ, ಡ್ಯಾಲಸಲ್ಲಿರ್ಬೋದು, ನ್ಯೂಯಾರ್ಕಲ್ಲೂ ಕೂಡ ನೋಡಿದ್ದೀನಿ. ಗಣಪತಿಗೆ ಅಂತ ಅಂದ್ಬಿಟ್ಟು ರೋಡೆಲ್ಲ ಬ್ಲಾಕ್ ಮಾಡಿರ್ತಾರೆ. ಅದೆಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ನನಗಂತೂ ಅನಿಸಿಲ್ಲ, ಬಟ್ ನಿಮ್ಗೆ ಏನಾದ್ರು ಅನಿಸಿದ್ರೆ ಕಮೆಂಟ್ ಮಾಡಿ. ಬಟ್ ಸಾರಿ ಯಾರ್ದಾರು ಫೀಲಿಂಗ್ ಹರ್ಟ್ ಆಗಿದೆ ಇದರಿಂದ. ನಾನು ದೀಪದ ಬತ್ತಿ ಮತ್ತು ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಎಲ್ಲನೂ ರೆಡಿ ಆಗೋಯಿತು. ಇನ್ನೇನು ಗಣಪತಿನ ಪೂಜೆ ಮಾಡಿ ಕೂರ್ಸೋದಷ್ಟೇ, ಅಂದರೆ ಗಣಪತಿ ತೊಗೊಂಬಂದು ಕೂರ್ಸೋದಷ್ಟೇ. ಸೊ ಬನ್ನಿ ಹಾಗಾದರೆ ನಿಮಗೆಲ್ಲ ನಮ್ಮ ಗಣಪತಿ, ಪುಟ್ಟ ಗಣಪತಿ ಎಷ್ಟು ಕ್ಯೂಟಾಗಿದೆ ಅಂತ ತೋರಿಸ್ತೀನಿ. ಬನ್ನಿ ಗಣಪತಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ಟೈಮ್ ಅಂತೂ ಹಬ್ಬ ತುಂಬಾ ಚೆನ್ನಾಗಾಯಿತು. ಏನಕ್ಕೆ ಅಂತ ಅಂದರೆ, ಗಣಪತಿನ ನಾವು ಮನೆಗೆ ವೆಲ್ಕಮ್ ಮಾಡಬೇಕಾದ್ರೆ ಆರತಿ ಎಲ್ಲ ಮಾಡಿ ಅದನ್ನ ರೆಡ್ ಕ್ಲೋತಲ್ಲೆಲ್ಲ ಫೇಸ್ ಕವರ್ ಮಾಡಿ ಶಾಸ್ತ್ರೋತ್ರವಾಗಿ ಮನೆಗೆ ಕರ್ಕೊಂಬಂದಿದ್ದೆ. ಬಟ್ ಈ ಸಲ ಆ ಥರ ಆಗಲೇ ಇಲ್ಲ. ಏನಕ್ಕೆ ಅಂದರೆ, ನಾನು ಆಲ್ರೆಡಿ ಹೇಳಿದಾಗೆ ನಾನು ಒಬ್ಬಳೇ ಹಬ್ಬ ಮಾಡ್ತಾಯಿದ್ದೀನಿ, ಚೇತನ್ ಇಲ್ಲ. ಈವ್ನಿಂಗ್ ಬಂದು ಅವ್ರು ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಸೊ ಏನೂ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಪ್ಷನ್ ಇಲ್ಲ, ಹೆಂಗಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಜನವಾರ ಇರುತ್ತಲ್ವ, ಜನವಾರ ಹಾಕ್ತಾಯಿದ್ದೀನಿ. ಆಸನದ ಮೇಲೆ ಇಬ್ಬರೂ ಕೂರಿಸ್ಬಿಟ್ಟು, ಯೂಶ್ವಲಿ ಹೇಳ್ತಾರೆ ಗೌರಿನ ರೈಟ್ ಸೈಡ್ ಆಫ್ ದ ಗಣೇಶ ಕೂರಿಸ್ಬೇಕಂದ್ಬಿಟ್ಟು. ಸೊ ರೈಟ್ ಸೈಡ್ ಗೌರಿನ ಕೂರಿಸ್ಬಿಟ್ಟು ಗಣೇಶನಿಗೆ ಜನವಾರ ಹಾಕಿ, ಅದ್ರ ಜೊತೆಗೆ ಗೌರಿಗೆ ತಾಳಿ ಹಾಕಿ, ತಾಳಿ ಮತ್ತು ಜನವಾರ ಎರಡೂ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಮ್ಮದು ಬೆಳ್ಳಿ ಗಣಪತಿ ಕೂಡ ಇತ್ತು. ಸೊ ಬೆಳ್ಳಿ ಗಣಪತಿಗೂ ಕೂಡ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳ್ಳಿ ಗಣಪತಿನೂ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ.
ನೈವೇದ್ಯಕ್ಕೆ ನಾನು ಹೋಳಿಗೆ ಮಾಡಿದ್ದೆ, ಕರ್ಜಿಕಾಯಿ ಮತ್ತು ಕಡಲೆ ಉಸ್ಲಿ ಮತ್ತು ಏನಂತಾರೆ ಮೋದಕ್ ಇದೆಲ್ಲ ಮಾಡಿದ್ದೆ. ಒಟ್ನಲ್ಲಿ 5 ಥರ ಮಾಡಿದ್ದೆ. ಸೊ ಭಾಳ ಖುಷಿ ಆಯಿತು. ಚೇತನ್ ಕೂಡ ಈವ್ನಿಂಗ್ ಬಂದು ಅವರು ಕೂಡ ಅವ್ರ ಪೂಜೆನ ಮುಗಿಸಿದ್ರು. ಸೊ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಅವತ್ತಿನ ದಿನವೇ ಬಿಟ್ಬಿಡೋಣ ಅಂತ. ಬಟ್ ನಿಜ ಹೇಳ್ತೀನಿ, ನನಗೊಂದು ಸ್ವಲ್ಪನೂ ಮನಸ್ಸೇ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತ ಅಂದರೆ ಇಟ್ಟಿರೋದೇ 11 o'clock ಅನಿಸುತ್ತೆ. 11 o'clock ಏನು ಸಂಜೆ 6 ಗಂಟೆಗೆ ಬಿಟ್ಟರೆ ಏನು ಖುಷಿ ಇರುತ್ತೆ. ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ ಬಿಡೋದಕ್ಕೆ. ಅದಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಡೇನೇ ಆ್ಯಕ್ಚುಲಿ ಪೂಜೆ ಎಲ್ಲ ಬಿಟ್ಟಿದ್ದು. ಸೊ ಚೇತನ್ ಈವ್ನಿಂಗ್ ಬರ್ತಿದ್ದಂಗೆ ಅವರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲನೂ ಪೂಜೆ ಎಲ್ಲ ಮುಗಿಸಿದ್ರು. ಇದು ನೆಕ್ಸ್ಟ್ ದಿನದ ವಿಡಿಯೋ ಆಗಿರುತ್ತೆ. ಆಲ್ಮೋಸ್ಟ್ 5 ಸಲ ಪೂಜೆ ಆಯಿತು ನಮ್ಮ ಗಣಪತಿಗೆ. ಹೇಳ್ತಾರಲ್ವ ಹಾರ್ಡ್ ನಂಬರ್ಸಲ್ಲಿ ಪೂಜೆ ಆಗಿರಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ 5 ಸಲ ಪೂಜೆ ಆಯಿತು. ಸೊ ಚೇತನ್ ಲಾಸ್ಟ್ನೇ ಸಲ ಪೂಜೆ ಮಾಡಿಬಿಟ್ಟು ಇವಾಗ ನಾವು ಗಣಪತಿ ಬಿಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮಗೆ ಲಾಸ್ಟ್ ಟೈಮ್ ಏನಾಗೋಯ್ತು ಅಂತ ಅಂದರೆ ದಪ್ಪು ಗಣಪತಿ ತೊಗೊಂಬಂದ್ಬಿಟ್ಟಿದ್ವಿ. ಸೊ ಅದು ಬಕೆಟ್ ಒಳಗಡೆನೇ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಸಲ ಇಂಟೆನ್ಷನಲಿ ನಾವು ಚಿಕ್ಕ ಗಣಪತಿ ತಂದಿದ್ದು. ನಮ್ಮ ಮನೆ ಹತ್ರ ತುಂಬ ನದಿಗಳಿದ್ದಾವೆ, ಅದ್ರ ಜೊತೆಗೆ ಸಮುದ್ರ ಕೂಡ ನಮಗೆಲ್ಲ ಹತ್ರನೇ ಇದೆ. ಬಟ್ ಅಂದರೂ ನಾನು ಅಲ್ಲೆಲ್ಲ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಮನೆ ಹಿಂದೆ ಅಂತ ಅಂದರೆ ಮನೆ ಪಕ್ಕನೇ ನಮ್ಮದು ಸ್ಪೇಸ್ ಇರುತ್ತಲ್ವ. ಸೊ ಅಲ್ಲಿ ಈ ವಾಟರ್ ಕುಡಿಯೋ ನೀರು ಇರುತ್ತಲ್ವ, ಅದನ್ನ ತೊಗೊಂಬರ್ತೀವಲ್ಲ ಬಾಟಲು. ಸೊ ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಬಿಡೋದಕ್ಕೂ ಮುಂಚೆ ನಾನು ಗಂಗಾ ಪೂಜೆ ಮಾಡ್ತೀನಿ. ಯೂಶ್ವಲಿ ಗೊತ್ತಲ್ವ, ಎಲ್ಲರೂ ಗಂಗಾ ಪೂಜೆ ಮಾಡ್ತಾರೆ. ಸೊ ನಾನು ಅದಕ್ಕೆ ಫಸ್ಟು ಗಂಗಾ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮ ವಿಸರ್ಜನೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಗಂಗಾ ಪೂಜೆಗೆ ಏನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಅರಿಶಿನ ಮತ್ತು ಕುಂಕುಮ ಹಾಕಿ ಅದ್ರ ಜೊತೆಗೆ ಹೂವು ಇಟ್ಟು ಒಂದು ಎಲೆ ಅಡಿಕೆ ಕೂಡ ಇಡ್ತಾರೆ ನಮ್ಮ ಕಡೆ. ಸೊ ಎಲೆ ಅಡಿಕೆನೂ ಇಟ್ಬಿಟ್ಟು ಆರತಿ ಮಾಡಬೇಕು. ಸೊ ಆರತಿ ಆ್ಯಕ್ಚುಲಿ ನಾನು ಇಲ್ಲಿ ಯಾಕೆ 2 ದೀಪ ಇಟ್ಕೊಂಡಿದ್ದೀನಿ ಅಂತ ಅಂದರೆ ನಮ್ಮ ಅತ್ತೆ ಮನೆ ಕಡೆ ನಾವು ಒಂದು ಕಳಸ ಇರೋದು ಅಂದರೆ ಕಂಪ್ಲೀಟ್ ತಟ್ಟೆನ ಯೂಸ್ ಮಾಡ್ತಾರೆ. ಒಂದು ಕಳಸ ಮತ್ತು 2 ಇದಿರೋದು ದೀಪ ಇರೋದು. ಬಟ್ ಇಲ್ಲಿ ನನಗೆ ಕಳಸ ಎಲ್ಲ ಅಂದರೆ ಅದನ್ನ ತೊಗೊಂಬರೋಕ್ಕಾಗಲಿಲ್ಲ, ಬೆಳ್ಳಿದಲ್ವ, ಕಾಸ್ಟ್ಲಿ ಅಂದರೆ ಇಲ್ಲಿ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಮಾಡ್ತಾರೆ, ಟ್ಯಾಕ್ಸಸ್ ಎಲ್ಲ ಹಾಕ್ತಾರೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲೂ ಕೂಡ ಅದು ಸಿಗಲ್ಲ ಅಂತ ಅಂದ್ಬಿಟ್ಟು 2 ಆರತಿ ಮಂಗಳಾರತಿ ಥರ 2 ದೀಪ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ನನ್ನ ಪೂಜೆ ಆದಮೇಲೆ ಚೇತನ್ ಕೂಡ ಪೂಜೆ ಮಾಡ್ತಾರೆ. ಸೊ ಇಬ್ಬರು ಪೂಜೆ ಆದಮೇಲೆ ನಮ್ಮ ಗಣಪತಿನ ಹೀಗೆ ವಿಸರ್ಜನೆ ಮಾಡ್ತೀವಿ. ಈ ವರ್ಷ ಒಬ್ಬಳೇ ಮಾಡಿದೆ. ಸೊ ನೆಕ್ಸ್ಟ್ ಇಯರ್ ಆದರೂ ಇಬ್ಬರು ಕೂಡಿ ಚೆನ್ನಾಗಿ ಮಾಡೋಣ, ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ, ದೇವ್ರ ಇಚ್ಛೆ ಹೇಗಿರುತ್ತೋ ಹಾಗೆ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.